ಸೊ ಫಸ್ಟ್ ನೀವು ಏನು ಮಾಡಬೇಕು ಅಂದರೆ ಇನ್ಶರ್ಟ್ ಆ್ಯಪ್ನ ಡೌನ್ಲೋಡ್ ಮಾಡಬೇಕಾಗತ್ತೆ. ಸೊ ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡಿಕೊಂಡು ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಸೊ ಹೇಗೆ ನಾನು ವೀಡಿಯೋ ಎಡಿಟ್ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ. ಸೊ ವೀಡಿಯೋ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನ್ಯೂ ಆಪ್ಷನ್ಸ್ ಇರುತ್ತೆ, ಅದ್ರ ಮೇಲೂ ಕ್ಲಿಕ್ ಮಾಡಿದ್ರೆ ನಿಮಗೆ ವೀಡಿಯೋ ಆಪ್ಷನ್ಸ್ ನಿಮ್ಮ ಫೋನಲ್ಲಿ ಅಂದರೆ ನಿಮ್ಮ ಗ್ಯಾಲರಿಲಿ ಏನೇನು ವೀಡಿಯೋ ಕ್ಲಿಪ್ಪಿಂಗ್ಸು ಸೇವ್ ಆಗಿರುತ್ತಲ್ವ, ನೀವು ರೆಕಾರ್ಡ್ ಮಾಡ್ಕೊಂಡಿರ್ತೀರ. ಸೊ ಇವಾಗ ನಾನಿಲ್ಲಿ ಕುಕ್ಕಿಂಗ್ ವೀಡಿಯೋ ಕ್ಲಿಪ್ಪಿಂಗ್ಸ್ನ ನಾನಿಲ್ಲಿ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ನಾನು ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಸೊ ನೀವು ನಿಮ್ಮ ಕಂಟೆಂಟ್ ಏನು ಕ್ರಾಫ್ಟ್ ಆಗಿರ್ಬೋದು, ಏನೇ ಒಂದು ಕಂಟೆಂಟ್ ಇದ್ದರೂ ಅದನ್ನು ಕ್ಲಿಪ್ಪಿಂಗ್ಸ್ನ ರೆಕಾರ್ಡ್ ಮಾಡಿ ಇಟ್ಕೊಂಡಿರ್ತೀರ, ಈ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಎಷ್ಟು ಬೇಕಾದರೂ ಸೆಲೆಕ್ಟ್ ಮಾಡ್ಕೋಬೋದು. ಸೆಲೆಕ್ಟ್ ಮಾಡಿಕೊಂಡು ರೈಟ್ ಮಾರ್ಕ್ ಕ್ಲಿಕ್ ಮಾಡಿ. ಸೊ ಆವಾಗ ನಿಮಗೆ ಈ ರೀತಿ ತೋರಿಸುತ್ತೆ. ಸೊ ಇವಾಗ ಬನ್ನಿ, ಮೇನು ಇಲ್ಲಿ ನಾವು ಲಾಂಗ್ ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀವ ಅಥವಾ ಶಾರ್ಟ್ ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀವ ಅಂತ ತಿಳ್ಕೊಬೇಕು. ಸೊ ಲಾಂಗ್ ವೀಡಿಯೋ ಅಂತಂದರೆ ಈ ರೀತಿ 16:9 ಕಾನ್ವೆಕ್ಸ್ನ ಕ್ಲಿಕ್ ಮಾಡಿ. ಇಲ್ಲ ನಾನು ಶಾರ್ಟ್ ವೀಡಿಯೋಗೆ ಎಡಿಟ್ ಮಾಡ್ತಾ ಇದ್ದೀನಿ ಅಂದರೆ ಈ ರೀತಿ ಕ್ಲಿಕ್ ಮಾಡಿ. ಸೊ ಇದು ಲಾಂಗ್ ವೀಡಿಯೋ, ಅದು ಶಾರ್ಟ್ ವೀಡಿಯೋ. ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ಈ ರೀತಿ ಆಯಿತಾ. ಸೊ ಇಲ್ಲಿ ಆಡಿಯೋಗೆ ಬನ್ನಿ. ಆಡಿಯೋಗೆ ಇಲ್ಲಿ ರೆಕಾರ್ಡ್ ಇದೆ ನೋಡಿ, ಕಾಣಿಸ್ತಾ ಇದೆಯಾ? ಆ ರೆಕಾರ್ಡ್ ಕ್ಲಿಕ್ ಮಾಡಿದ್ರೆ ಅದು ರೆಕಾರ್ಡ್ ಆಗುತ್ತೆ. ಅಂದರೆ ವಾಯ್ಸ್ ಓವರ್ ಕೊಡ್ಬೋದು ನೀವೇ. ಸೊ ಅದಾದಮೇಲೆ ರೈಟ್ ಮಾರ್ಕ್ ಒತ್ತಿದ್ರೆ ಆ ರೆಕಾರ್ಡು ಇಲ್ಲಿ ನಿಮಗೆ ಬಂದಿರುತ್ತೆ, ಆಯಿತಾ. ನೆಕ್ಸ್ಟ್ ಇವಾಗ ಇಲ್ಲೇ ಬನ್ನಿ. ನಿಮಗೆ ಇವಾಗ ಒಂದು ವೀಡಿಯೋ ಎಡಿಟ್ ಮಾಡಬೇಕಾದ್ರೆ ಅನ್ನೆಸೆಸರಿಯಾಗಿ ನೋಡಿ ಈ ಥರ ವಾಯ್ಸ್ ಬಂದುಬಿಟ್ಟಿರುತ್ತೆ. ಅದನ್ನು ಕೂಡ ನಾವಿಲ್ಲಿ ಮ್ಯೂಟ್ ಮಾಡ್ಬೋದು. ಇದು ಅಪ್ಲೈ ಟು ಆಲ್ ಅಂತ. ಸೊ ಅದನ್ನ ಸೆಲೆಕ್ಟ್ ಮಾಡಿದಾಗ ಎಲ್ಲ ವೀಡಿಯೋದಲ್ಲೂ ಕೂಡ ಸೌಂಡು ಮ್ಯೂಟ್ ಆಗಿರುತ್ತೆ. ಸೊ ಇದಾಯಿತಾ. ನೆಕ್ಸ್ಟ್ ಇಲ್ಲಿ ಟೆಕ್ಸ್ಟ್ ಆಪ್ಷನ್ಸ್ ಅಂದರೆ ಇವಾಗ ನಾನು ಇಲ್ಲಿ ಕುಕ್ಕಿಂಗ್ ವೀಡಿಯೋ ಮಾಡಿದಾಗ ಟೈಪ್ ಮಾಡ್ತೀನಿ ಏನೇನು ಹಾಕ್ತಾಯಿದ್ದೀನಿ ಅಂತ. ಸೊ ಇವಾಗ ಎಗ್ ಬಿರಿಯಾನಿ ಅಂತ ಟೈಪ್ ಮಾಡ್ತೀನಿ ನೋಡಿ, ಇದು ಬಂತು. ಸೊ ನನಗೆ ಈ ಒಂದು ಟೆಕ್ಸ್ಟ್ ಇಷ್ಟ ಅಲ್ವಾ, ಇಲ್ಲೂ ಕೂಡ ನೋಡಿ ವೆರೈಟೀಸ್ ಆಫ್ ಟೆಕ್ಸ್ಟ್ದು ನಮಗೆ ಎಡಿಟಿಂಗ್ ಇದೆ. ಯಾವ್ದು ಬೇಕಾದ್ರೂ ನಾವು ಸೆಲೆಕ್ಟ್ ಮಾಡ್ಕೋಬೋದು. ಕಲರು ಇಷ್ಟ ಆಗಿಲ್ಲ, ರೆಡ್ ಬೇಕಾ ರೆಡ್, ವೈಟ್ ಬೇಕಾ ವೈಟ್, ಇದು ಬೇಕಾ ಇದು. ಸೊ ಈ ರೀತಿ ನಾವು ಮಾಡ್ಕೋತಾ ಇರ್ತೀವಿ. ಸೊ ನೋಡಿ ಈ ರೀತಿ ಆಯಿತಾ. ನೋಡಿ ವಾಯ್ಸ್ ರೆಕಾರ್ಡು ಕೂಡ ಬಂದುಬಿಟ್ಟಿದೆ. ಇದನ್ನು ನಾವು ಇವಾಗ ಬೇಡವಾ ಇಲ್ಲಿ ಕ್ಯಾನ್ಸಲ್ ಮಾಡ್ಬೋದು. ಇವಾಗ ಎಫೆಕ್ಟ್ ಅಂದರೆ ಏನು ಅಂದರೆ ಏನಿಲ್ಲ, ಸ್ಲೋ ವೀಡಿಯೋನ ಝೂಮಾಗಿ ಮಾಡೋದು, ಜಂಪ್ ಮಾಡೋದು, ಇದೆಲ್ಲ ನಿಮಗೆ ಆಪ್ಷನ್ಸ್ ತೋರಿಸುತ್ತೆ, ನೀವು ಕ್ಲಿಕ್ ಮಾಡ್ಬೋದು. ಒಂದೊಂದು ಆಪ್ಷನ್ಸು ನಮಗೆ ಅವೈಲಬಲ್ ಆಗಿರಲ್ಲ, ಬಿಕಾಸ್ ನಾವು ಅದನ್ನು ಸಬ್ಸ್ಕ್ರಿಪ್ಷನ್ ತೊಗೊಂಡಿರಲ್ಲ, ಅದಕ್ಕೋಸ್ಕರ. ಸೊ ನಮ್ಮ ಬೇಸಿಕ್ಕಾಗಿ ನಾವು ವೀಡಿಯೋ ಎಡಿಟ್ ಮಾಡ್ಬೋದು. ಈ ಒಂದು ಆ್ಯಪಲ್ಲಿ ನೋಡ್ತಾ ಇದ್ದೀರಾ. ಎಷ್ಟು ಬೇಕಾದ್ರೆ ಇವಾಗ ನಿಮ್ಮ ವೀಡಿಯೋ ಡಲ್ ಆಯಿತಾ, ಈ ಫಿಲ್ಟರ್ಗೆ ಹೋಗ್ಬಿಟ್ಟು ಅಲ್ಲಿ ಬ್ರೈಟ್ ಬೇಕಾ ಅಥವಾ ಬ್ಲ್ಯಾಕ್ ಆ್ಯಂಡ್ ವೈಟ್ ಬೇಕಾ, ಯಾವ ರೀತಿ ಬೇಕಾದ್ರೂ ಫಿಲ್ಟರ್ನ ನಾವು ಎಡಿಟ್ ಮಾಡ್ಬೋದು. ಸೊ ಆ ರೀತಿ ರೈಟ್ ಮಾಡ್ಕೊತಿದ್ರೆ ಸಾಕು. ನೆಕ್ಸ್ಟು ಇಲ್ಲಿ ಪಿಪ್ ಅಂದರೆ ಏನಿಲ್ಲ, ಮಧ್ಯದಲ್ಲಿ ಏನಾದ್ರು ಒಂದು ಸೇರಿಸೋದು. ಇವಾಗ ವೀಡಿಯೋ ಸೇರಿಸ್ಲಾ ಫೋಟೋ ಸೇರಿಸ್ತೀನಿ ಅಂದರೆ ನೋಡಿ ಎಗ್ ಸೇರಿಸ್ತೆ, ಈ ರೀತಿ ಮಧ್ಯದಲ್ಲಿ ಕೂಡ ಸೇರಿಸ್ಕೋಬೋದು. ಇದನ್ನು ಕೂಡ ನಾವು ಕ್ರಾಪ್ ಮಾಡ್ಬೋದು ನೋಡಿ, ಈ ರೀತಿ ಕ್ರಾಪ್ ಮಾಡಿದ್ರೆ ಆಯಿತು. ಇಲ್ಲಿ ಕ್ರಾಪ್ ಆಪ್ಷನ್ಸ್ ಇದೆ, ಆವಾಗ ಕ್ರಾಪ್ ಬರುತ್ತೆ. ಈ ರೀತಿ ಕ್ರಾಪ್ ಮಾಡ್ಕೋಬೋದು. ನೋಡ್ತಾ ಇದ್ದೀರಲ್ವ, ಈ ರೀತಿ ಕ್ರಾಪ್ ಮಾಡಿಕೊಂಡು ರೈಟ್ ಮಾರ್ಕ್ ಒತ್ತಿ. ನೆಕ್ಸ್ಟ್ ಅವಾಗ ಮೊಟ್ಟೆ ಕೂಡ ಇಲ್ಲಿ ಬಂತು ನೋಡಿ, ಅಲ್ಲೇ ನಾವು ಇಟ್ಟಂಗೆ ತೋರಿಸ್ತಾ ಇಲ್ವಾ, ಈ ರೀತಿ ಕೂಡ ಮಾಡ್ಬೋದು. ಸೊ ಇದು ಪಿಪ್ ಆಪ್ಷನ್ನು. ಪ್ರೀ ಕಟ್ ಅಂದರೆ ಏನೂ ಇಲ್ಲ ಗೈಸ್. ನಾವು ಇವಾಗ ಮಧ್ಯದಲ್ಲಿ ಅನ್ನೆಸೆಸರಿ ವಿಡಿಯೋ ಕ್ಲಿಪ್ಪಿಂಗ್ಸ್ನ ರೆಕಾರ್ಡ್ ಮಾಡಿಬಿಟ್ಟಿರ್ತೀವಿ. ಸೊ ಅದನ್ನು ಹೇಗೆ ಡಿಲೀಟ್ ಮಾಡೋದು ಅಂದರೆ ಕಟ್ ಆಪ್ಷನ್ಗೆ ಬನ್ನಿ. ಸೊ ಇಲ್ಲಿ ಈ ವಿಡಿಯೋ ನನಗೆ ಬೇಡ, ಈ ಪೋರ್ಷನ್ ವಿಡಿಯೋ ನನಗೆ ಬೇಡ ಅಂದಾಗ ಇದನ್ನು ಇಲ್ಲಿ ಗಂಟ ಡ್ರ್ಯಾಗ್ ಮಾಡಿ, ಈ ಪೋರ್ಷನ್ ಮಾತ್ರ ನಾನು ಡಿಲೀಟ್ ಆಗಿರುತ್ತೆ. ಅವಾಗ ನೋಡಿ ಇದು ಇರುತ್ತೆ, ಆದರೆ ಈ ಪೋರ್ಷನ್ ಮಾತ್ರ ಇರೋದಿಲ್ಲ. ರೈಟ್ ಮಾರ್ಕೊತ್ತಿ ಬರುತ್ತೆ ಅಷ್ಟೇ. ಪ್ರೀ ಕಟ್ಟದು ಡಿಲೀಟ್ ಆಪ್ಷನ್ ಕೂಡ ಅದು ಅನ್ನೆಸೆಸರಿಗೆ ಸೆಲೆಕ್ಟ್ ಮಾಡಿದ್ರೆ ಡಿಲೀಟ್ ಮಾಡಿ. ಬ್ಯಾಕ್ಗ್ರೌಂಡ್ ಬಂದಾಗ ನಿಮ್ಗೆ ಯಾವ ರೀತಿ ಬ್ಯಾಕ್ಗ್ರೌಂಡ್ ಬೇಕು ಅಂದಾಗ ಇದ್ರದ್ದೇ ಬೇಕಾ, ಬ್ಲ್ಯಾಕ್ ಬೇಕಾ, ವೈಟ್ ಬೇಕಾ, ರೆಡ್ ಬೇಕಾ, ಅಥವಾ ಸ್ವಲ್ಪ ಡಿಸೈನಾಗಿ ಬೇಕಾ, ಡಬಲ್ ಕಲರ್ ನೋಡಿ ಇದು ಬೇಕಾ, ಯೆಲ್ಲೋ ಬೇಕಾ. ಸೊ ವೆರೈಟೀಸ್ ಆಫ್ ಬ್ಯಾಕ್ಗ್ರೌಂಡ್ಸ್ ಬರುತ್ತೆ, ಅದನ್ನು ಕೂಡ ನೀವು ಅಪ್ಲೈ ಮಾಡ್ಕೋಬೋದು. ಅನಿಮೇಷನ್ ಅಂದರೆ ಏನಿಲ್ಲ ಗೈಸ್, ಇದು ಕೂಡ ಒಂದು ಎಫೆಕ್ಟ್ಸು, ಸ್ಲೋ ಝೂಮು, ಈ ಥರ ಇಲ್ಲೂ ಕೂಡ ವೆರೈಟೀಸ್ ನೋಡಿ ಇಷ್ಟೆಲ್ಲ ಆಪ್ಷನ್ಸ್ ಇರುತ್ತೆ, ನೀವು ಅದನ್ನು ಕೂಡ ಮಾಡ್ಕೋಬೋದು. ಕ್ರಾಪ್ ಅಂತ ಬಂದಾಗ ಆವಾಗಲೇ ಹೇಳಿದಾಗೆ ಈ ರೀತಿ ಕ್ರಾಪ್ ಮಾಡ್ಕೊಳ್ಳಿ ವೀಡಿಯೋ. ನನಗೆ ಈ ಥರ ಕ್ಲಿಪ್ಪಿಂಗ್ಸ್ನ ಅಡ್ಜಸ್ಟ್ ಮಾಡ್ಕೋಬೋದು ನೋಡಿ, ಝೂಮ್ ಮಾಡ್ಬೋದು. ಹಿಂಗೆ ಡ್ರ್ಯಾಗ್ ಮಾಡಿದ್ರೆ ಝೂಮು, ಹಿಂಗೆ ಮಾಡಿದ್ರೆ ಇದು ನೋಡಿ, ಈ ರೀತಿ ಮಾಡ್ಕೊಳ್ಳಿ ಸಾಕು. ನೆಕ್ಸ್ಟ್ ಇಲ್ಲಿ ಸ್ಟೆಬಿಲೈಸರ್ ಅಂದರೆ ನಾವು ವೀಡಿಯೋ ಮಾಡಬೇಕಾದ್ರೆ ಶೇಕ್ ಮಾಡ್ತಾ ಇರ್ತೀವಿ ಫೋನ್ಸ್ನ, ಆವಾಗ ಅದು ಶೇಕ್ ಆಗ್ತಾ ಇರುತ್ತೆ ವೀಡಿಯೋ. ಸೊ ಇವಾಗ ಇಲ್ಲಿ ನೋಡಿ ಲೋ ಸ್ಟೆಬಿಲೈಸರ್, ಸ್ಟ್ಯಾಂಡರ್ಡ್, ಮೋಸ್ಟ್ ಸ್ಟೇಬಲ್ ಅಂತ ಇದೆ.
ಮೋಸ್ಟ್ ಸ್ಟೇಬಲ್ ಕ್ಲಿಕ್ ಮಾಡಿದಾಗ ಆ ವಿಡಿಯೋ ಶೇಕ್ ಆಗೋದು ಕಮ್ಮಿ ಆಗುತ್ತೆ, ಸ್ಟೇಬಲ್ ಆಗಿರುತ್ತೆ ಅಂತ. ಅದು ಬೇಕು ಅಂದರೆ ಇದು ಮಾಡ್ಕೊಳ್ಳಿ, ಇಲ್ಲ ಸ್ಟಾಪ್ ಮಾಡಿ ಅಷ್ಟೇ. ಇದಾದಮೇಲೆ ಕಟ್ಔಟ್ ಅಂದರೆ ಏನಿಲ್ಲ, ಬ್ಯಾಕ್ಗ್ರೌಂಡೇ ಕಟ್ಔಟ್ ಮಾಡೋದು ಅಂತ. ಫುಲ್ ಬ್ಯಾಕ್ಗ್ರೌಂಡೇ ಕಟ್ಔಟ್ ಆಗೋಯ್ತು, ಬೇಡವಾ ಅಂತ ಅಂದರೆ ಸ್ಟಾಪ್ ಮಾಡ್ಬೋದು. ಸೊ ಈ ರೀತಿ ಆದಮೇಲೆ ರೀಪ್ಲೇಸ್, ಇವಾಗ ನಮ್ಗೆ ಈ ವಿಡಿಯೋ ಬದಲು ಬೇರೆ ವಿಡಿಯೋ ಬೇಕು ಅಂದರೆ ಇಲ್ಲಿ ರೀಪ್ಲೇಸ್ನ ಕ್ಲಿಕ್ ಮಾಡಿದ್ರೆ ಇಲ್ಲಿ ಆಪ್ಷನ್ಸ್ ತೋರಿಸುತ್ತೆ, ಕ್ಲಿಕ್ ಮಾಡ್ಕೋಬೋದು. ಡೂಪ್ಲಿಕೇಟ್ ಅಂದರೆ ಒಂದೇ ವಿಡಿಯೋ ನಮ್ಗೆ 2 ಸಲ ಬೇಕಾಗಿರುತ್ತೆ, ಡೂಪ್ಲಿಕೇಟ್ ಕ್ಲಿಕ್ ಮಾಡಿದ್ರೆ ಡೂಪ್ಲಿಕೇಟ್ ಬರುತ್ತೆ. ಸೊ ಈ ರೀತಿ ನಾನು ಕೂಡ ಎಡಿಟ್ ಮಾಡ್ತೀನಿ. ಇಲ್ಲಿ ಲಾಸ್ಟಲ್ಲಿ ಎಲ್ಲ ಎಡಿಟ್ ಆದಮೇಲೆ ಎಕ್ಸ್ಪೋರ್ಟ್ ಅಂತ ಇರುತ್ತೆ ನೋಡಿ, ಈ ಎಕ್ಸ್ಪೋರ್ಟ್ನ ಕ್ಲಿಕ್ ಮಾಡಿದ್ರೆ ವಿಡಿಯೋ ಎಕ್ಸ್ಪೋರ್ಟ್ ಆಗುತ್ತೆ. ನೋಡಿ, ಈ ಥರ ಸ್ಮಾಲ್ ಬೇಸಿಕ್ ಎಡಿಟಿಂಗಿಗೆ ನಮಗೆ ಇಂಟರ್ನೆಟ್ ಅವಶ್ಯಕತೆನೇ ಇರೋದಿಲ್ಲ ಗೈಸ್. ಓನ್ಲಿ ಫಾರ್ ಅಡ್ವಾನ್ಸ್ ಫೀಚರ್ಸ್ನ ಯೂಸ್ ಮಾಡಬೇಕು ಅಂದರೆ ಇಂಟರ್ನೆಟ್ ಬೇಕಾಗುತ್ತೆ. ಎಕ್ಸ್ಪೋರ್ಟ್ ಮಾಡೋದಕ್ಕೂ ಇಂಟರ್ನೆಟ್ ಕೇಳಲ್ಲ. ಸೊ ನಿಮಗೆ ಬೇಡ ಅಂದರೆ ಡಿಸ್ಕಾರ್ಡ್ ಮಾಡ್ಬೋದು. ಇವಾಗ ನಾನು ಹೇಗೆ ತಮ್ಲೈನ್ ಎಡಿಟ್ ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡಿ, ತಮ್ಲೈನ್ ಇಮೇಜ್. ಸೊ ಇವಾಗ ನಾನು ಏನು ಮಾಡ್ತಾಯಿದ್ದೀನಿ, ಮೊಟ್ಟೆ ಎಗ್ ಬಿರಿಯಾನಿ ಅಲ್ವಾ ನೋಡಿ, ಈ ಒಂದು ಬಿರಿಯಾನಿನ ತೊಗೊಂಡೆ. ಸೊ ಈ ಇಮೇಜ್ನ ನಾನು ನಿಮಗೆ ಫ್ರಂಟ್ ಪೇಜಲ್ಲಿ ಹಾಕ್ತೀನಿ ವಿಡಿಯೋ ಲಾಗಿಂಗಲ್ಲಿ. ಸೊ ಅವಾಗ ನನಗೆ ಈ ಇಮೇಜಲ್ಲಿ ಸ್ವಲ್ಪ ಡಾರ್ಕ್ ಬೇಕು ಅಥವಾ ಅಡ್ಜಸ್ಟ್ ಬೇಕು, ಕಲರ್ನ ಕಾಂಟ್ರಾಸ್ಟ್ ಮಾಡ್ಕೋತೀನಿ, ಸ್ವಲ್ಪ ಡಾರ್ಕ್ ಮಾಡ್ತೀನಿ ಅಂದರೆ ಇದು ಕೂಡ ಇಲ್ಲೇ ಆಪ್ಷನ್ಸ್ ಇರುತ್ತೆ. ಈ ರೀತಿ ರೈಟ್ ಮಾಡ್ಕೋತಿರೋ ಸಾಕು. ಇವಾಗ ತಮ್ಲೈನ್ಗೆ ಏನು ಹೆಡ್ಡಿಂಗ್ ಕೊಡೋಣ, ಇದು ಎಗ್ ಬಿರಿಯಾನಿ ಅಂದರೆ ಮತ್ತೆ ಟೆಕ್ಸ್ಟ್ ಮಾಡಿ ಯಾವ ರೀತಿ ಬೇಕು, ಇಲ್ಲ ನನಗೆ ಈ ರೀತಿ ಬೇಕು, ವೈಟ್ ಬೇಕು ಅಂದರೆ ಈ ರೀತಿ ಮಾಡ್ಬೋದು, ದಪ್ಪ ಬೇಕು, ಸಣ್ಣ ಬೇಕು, ಎಲ್ಲ ಆಪ್ಷನ್ಸು ನೋಡಿ ಇಲ್ಲೇ ಇರುತ್ತೆ. ಇದನ್ನು ಜಸ್ಟ್ ಕ್ಲಿಕ್ ಮಾಡ್ತಾ ಹೋದರೆ ಸಾಕು, ನಿಮಗೆಲ್ಲ ತೋರಿಸುತ್ತೆ ನೋಡಿ. ಇದು ತಮ್ಲೈನ್ ಇಮೇಜ್ ಆಯಿತು. ತಮ್ಲೈನ್ ಇಮೇಜು ಅಷ್ಟೇ, ನೀವು ಶಾರ್ಟ್ಸಾ ಲಾಂಗ್ ವಿಡಿಯೋ ಯೂಟ್ಯೂಬ್ ವಿಡಿಯೋನ ಅಂತಂದರೆ ಅಷ್ಟೇ ಸಾಕು, ಈ ರೀತಿ ಬರುತ್ತೆ. ನೋಡಿದ್ರಲ್ವಾ? ಆಮೇಲೆ ನಮಗಿಲ್ಲಿ ಸ್ಟಿಕ್ಕರ್ಸು ಕೂಡ ನೋಡಿ ಅವೈಲಬಲ್, ಏನೇನೋ ಎಮೋಜಿಸ್ ಇರುತ್ತೆ. ಆಮೇಲೆ ನಾವು ಬೇಕಾದ್ರೆ ಇಲ್ಲಿ ಫೋಟೋಸು ಕೂಡ ಮಾಡ್ಕೋಬೋದು ನೋಡಿ, ಈ ರೀತಿ ಎಲ್ಲ ಇದೆ ನೋಡಿ. ಹಾರ್ಟ್ ಹಾಕ್ಕೋಬೋದು, ಎಲ್ಲ ಕೂಡ ಇದೆ, ಎಡಿಟ್ ಮಾಡ್ಕೋಬೋದು, ತುಂಬ ಆಪ್ಷನ್ಸ್ ಇದೆ ಗೈಸ್, ಯೂಸ್ ಮಾಡ್ಕೊಳ್ಳಿ. ಸೊ ಈ ರೀತಿ ಆದಮೇಲೆ ಇಲ್ಲೂ ಕೂಡ ನೋಡಿ ಎಕ್ಸ್ಪೋರ್ಟ್ ಆಪ್ಷನ್ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿದ್ರೆ ಸಾಕು. ಬ್ಯಾಕ್ಗ್ರೌಂಡ್ ಬೇಕಾ, ಇಲ್ಲೂ ಕೂಡ ನೋಡಿ ಬ್ಯಾಕ್ಗ್ರೌಂಡ್ ಸೇಮ್ ಕಲರ್ ಯಾವ್ದು ಬೇಕೋ ಅದನ್ನು ನಾವು ಇಲ್ಲಿ ಅಪ್ಲೈ ಮಾಡ್ಕೋಬೋದು ಅಷ್ಟೇ ಗೈಸ್. ಇದನ್ನು ಕೂಡ ಈ ಥರ ಎಕ್ಸ್ಪೋರ್ಟ್ ಮಾಡಿ ಸಾಕು. ಸೊ ಈ ವಿಡಿಯೋ ನಿಮಗೆ ಯೂಸ್ ಆಗಿದೆ ಅಂತ ಅಂದ್ಕೋತೀನಿ. ಸೊ ಆದಷ್ಟು ಇದನ್ನು ಯಾರಿಗೆ ವಿಡಿಯೋ ಮಾಡೋಕ್ಕೆ ಬರಲ್ಲ ಅವರಿಗೆ ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.